Welcome back to my class, 2nd BCom students. This is Income Tax 1, Session 3. In today's class, under Unit 1, Introduction to Income Tax, I am going to teach you on residential status. Let us see what is the objective and expected outcome under this video. You should be able to understand the meaning of residential status and the rules that determine the residential status of an individual. Residential status ಅಂದ್ರೆ ಏನು ಮತ್ತು ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ಗುರುತಿಸುವುದಕ್ಕೆ ಇರುವಂಥ ರೂಲ್ಸ್ ಯಾವುದು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿರಬೇಕು. ಇದು ನಿಮಗೆ 10 ಮಾರ್ಕ್ಸ್ ಥಿಯರಿ ಕ್ವಶನ್ ಮತ್ತು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದಕ್ಕೆ ಕೂಡ ಖಂಡಿತವಾಗಿಯೂ ಅರ್ಥವಾಗಲೇಬೇಕಾಗಿರುವಂಥ ಒಂದು ಟಾಪಿಕ್ ಆಗಿದೆ ಮತ್ತು ಇಟ್ ಇಸ್ ಅ ಸಿಂಪಲ್ ಟಾಪಿಕ್. Now let us see what is the meaning of residential status. Residential status andre ಏನು? Dear students, income of the SSC is taxed based on his residential status. Section 5 of the Income Tax Act ಏನು ಹೇಳುತ್ತೆ? ಒಬ್ಬ SSCಯ ಇನ್ಕಮ್ ಅನ್ನು ಟ್ಯಾಕ್ಸ್ ಮಾಡುವುದು ಆತನ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಆಧಾರದಲ್ಲಿ ಅಂತ. The residential status of an individual is determined based on his stay in India in the previous year. ಅಂದರೆ ಒಬ್ಬ ವ್ಯಕ್ತಿಯ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನು ನಾವು ಗುರುತಿಸುವುದು ಆತನು ಹಿಂದಿನ ವರ್ಷದಲ್ಲಿ ಭಾರತದಲ್ಲಿ ಎಷ್ಟು ದಿನ ಇದ್ದ ಅನ್ನೋದರ ಆಧಾರದಲ್ಲಿ. ಪ್ರೀವಿಯಸ್ ಇಯರ್ ಯಾವುದು ಅಂತ ನಿಮಗೆ ಗೊತ್ತಲ್ವಾ? ಇನ್ ದಿಸ್ ಸೆಷನ್ ದ ಪ್ರೀವಿಯಸ್ ಇಯರ್ ಇಸ್ 2019-20. An SSC may earn income in India or outside India or at both places. ಒಬ್ಬ SSC ಇನ್ಕಮನ್ನು ಭಾರತದಲ್ಲಾದರೂ ಗಳಿಸಿರಬಹುದು, ಭಾರತದಿಂದ ಹೊರಗಿನ ಯಾವುದಾದ್ರೂ ದೇಶದಲ್ಲಾದರೂ ಗಳಿಸಿರಬಹುದು, ಅಥವಾ ಭಾರತ ಮತ್ತು ಭಾರತದಿಂದ ಹೊರಗೆ ಎರಡೂ ಕಡೆಯೂ ಇನ್ಕಮನ್ನು ಗಳಿಸಿರಬಹುದು. ಈ ಇನ್ಕಮನ್ನು ನಾವು ಟ್ಯಾಕ್ಸ್ ಮಾಡೋದು ಒಬ್ಬ SSCಯ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಆಧಾರದಲ್ಲಿ. ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಯಾವ ಆಧಾರದಲ್ಲಿ ಗುರುತಿಸ್ತೀವಿ? ಆತ ಹಿಂದಿನ ವರ್ಷ ಭಾರತದಲ್ಲಿ ಎಷ್ಟು ದಿನ ಇದ್ದ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಅದರ ಆಧಾರದಲ್ಲಿ ನಾವು ಡಿಸೈಡ್ ಮಾಡ್ತೀವಿ. ವಿದ್ಯಾರ್ಥಿಗಳೇ ಗಮನಿಸಿ, ಒಬ್ಬ SSCಯ ರೆಸಿಡೆನ್ಷಿಯಲ್ ಸ್ಟೇಟಸ್ಗೂ ಆತನ ಸಿಟಿಸನ್ಶಿಪ್ಪಿಗೂ ಯಾವುದೇ ಕನೆಕ್ಷನ್ ಇಲ್ಲ. ಅಂದರೆ ಒಬ್ಬ SSCಯ ನಾಗರಿಕತೆ ಮತ್ತು ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನೋದು ಒಂದಕ್ಕೊಂದು ಸಮ ಇರಬೇಕು ಅಂತ ಏನಿಲ್ಲ. ಹಿ ಮೆ ನಾಟ್ ಬಿ ದ citizen of India, but his residential status may be taken for calculating tax. ನಿಮಗೆ ನೆಕ್ಸ್ಟ್ ಟಾಪಿಕಲ್ಲಿ ಇದು ಅರ್ಥ ಆಗುತ್ತೆ. Now let us see relation between residential status and incidence of tax. ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೂ ರೆಸಿಡೆನ್ಷಿಯಲ್ ಸ್ಟೇಟಸ್ಗೂ ಏನು ಕನೆಕ್ಷನ್ ಇದೆ ಅಂತ. According to Income Tax Act, incidence of tax on a taxpayer depends on his residential status and also on the place and time of accrual and receipt of income. ಒಬ್ಬ SSCಯ ಟ್ಯಾಕ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು ಆತನ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಆಧಾರದಲ್ಲಿ ಮತ್ತು ಆತನು ಎಲ್ಲಿ ಮತ್ತು ಯಾವಾಗ ಇನ್ಕಮನ್ನು ಗಳಿಸಿದ್ದಾನೆ ಅನ್ನೋದರ ಆಧಾರದಲ್ಲಿ. ಈಗ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸಿಡೆಂಟ್ಸನ್ನು ನೋಡೋಣ. ಇದು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು. ಸೊ ಆ್ಯಸ್ ಯು ಆರ್ ಸೀಯಿಂಗ್ ದೇರ್ ಆರ್ 3 ಟೈಪ್ಸ್ ಆಫ್ ರೆಸಿಡೆಂಟ್ಸ್. ಯಾವುದಲ್ಲ? ಆರ್ಡಿನರಿಲಿ ರೆಸಿಡೆಂಟ್, ಇವರನ್ನು ರೆಸಿಡೆಂಟ್ ಆಫ್ ಇಂಡಿಯಾ ಅಂತಲೂ ಹೇಳ್ತೇವೆ, ಶಾರ್ಟಾಗಿ OR ಅಂತ ಹೇಳ್ತೇವೆ. ಸೆಕೆಂಡ್, ನಾಟ್ ಆರ್ಡಿನರಿಲಿ ರೆಸಿಡೆಂಟ್, NOR ಅಂತ ಹೇಳ್ತೇವೆ. ಮೂರನೇದು ನಾನ್ ರೆಸಿಡೆಂಟ್, NRI, ಅನಿವಾಸಿಯ ಭಾರತೀಯರು ಅಂತ ಹೇಳ್ತೀವಲ್ಲ ಅದು. ಇದು 3 ಹೆಡ್ ಏನಿದೆ ಇದನ್ನು ನೀವು ಸರಿಯಾಗಿ ತಿಳ್ಕೊಂಡಿರಬೇಕು. ಮತ್ತು ಒಬ್ಬ SSCಯು ಅವನನ್ನು ಆರ್ಡಿನರಿ ರೆಸಿಡೆಂಟ್ ಅಂತ ಯಾವಾಗ ಕರಿತೀವಿ, ಅವನನ್ನು ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಯಾವಾಗ ಕರಿತೀವಿ, ನಾನ್ ರೆಸಿಡೆಂಟ್ ಅಂತ ಯಾವಾಗ ಕರಿತೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಸ್ಟೂಡೆಂಟ್ಸ್, ಜಸ್ಟ್ ಯು ನೋಟ್, ಆ್ಯನ್ ಇಂಡಿವಿಜುವಲ್ ಮೇ ಬಿ ಆರ್ಡಿನರಿಲಿ ರೆಸಿಡೆಂಟ್ ಇನ್ 1 year and in another previous year he may be not ordinarily resident. In any other year he may be non-resident. ಅಂದರೆ ಒಂದು ಪ್ರೀವಿಯಸ್ ಇಯರಲ್ಲಿ ಅವನು ಆರ್ಡಿನರಿಲಿ ರೆಸಿಡೆಂಟ್ ಇರ್ಬೋದು, ಇನ್ಯಾವುದೋ ಪ್ರೀವಿಯಸ್ ಇಯರಲ್ಲಿ ಅವನು ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಸ್ಟೇಟಸಲ್ಲಿ ಇರ್ಬೋದು, ಇನ್ಯಾವುದೋ ವರ್ಷ ಅವನು ನಾನ್ ರೆಸಿಡೆಂಟ್ ಆಗಿರ್ಬೋದು. ಯಾಕೆ ಹೇಳಿ? ಬಿಕಾಸ್
Residential status depends on how many days he stayed in India in the previous year. ಹಿಂದಿನ ವರ್ಷದಲ್ಲಿ ಅವನು ಎಷ್ಟು ದಿನ ಭಾರತದಲ್ಲಿ ಇದ್ದ ಅನ್ನೋದರ ಆಧಾರದಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಇದು 3 ಇದೇನಿದೆ ಇದರಲ್ಲಿ ಯಾವುದಾದ್ರೂ ಅವನು ಆಗಿರ್ಬೋದು ಹಿಂದಿನ ವರ್ಷದಲ್ಲಿ. ಎಲ್ಲ ವರ್ಷ ಒಂದೇ ರೆಸಿಡೆನ್ಷಿಯಲ್ ಸ್ಟೇಟಸ್ ಇರಬೇಕು ಅಂತ ಏನಿಲ್ಲ. ಇಟ್ ಕೀಪ್ಸ್ ಚೇಂಜಿಂಗ್ ಡಿಪೆಂಡಿಂಗ್ ಆನ್ ಹೌ ಮೆನಿ ಡೇಸ್ ಹಿ ಸ್ಟೇಡ್ ಇನ್ ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್. ಈಗ ಈ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟ್ ಸ್ಟೇಟಸನ್ನು ಡಿಸೈಡ್ ಮಾಡೋದು ಹೇಗೆ ಅಂದರೆ ನಂಬರ್ ಆಫ್ ಡೇಸ್ ಹಿ ಸ್ಟೇಡ್ ಇನ್ ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್ ಅಂತ ಹೇಳಿದ್ವಿ ಅಲ್ವಾ. ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವು ಕಂಡೀಷನ್ಸ್ ಇದೆ. ಸಿಂಪಲ್ ಆಗಿದೆ. ಇನಿಷಿಯಲಿ ಆರಂಭದಲ್ಲಿ ಇದೊಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಬಟ್ ನೀವು ಅರ್ಥ ಮಾಡ್ಕೊಂಡಿದ್ದ ತಕ್ಷಣ ಇದು ತುಂಬ ಸುಲಭದ ಟಾಪಿಕ್ ಆಗಿದೆ. ಈಗ ಇಲ್ಲಿ ನಾನು ಕಾಲಮ್ ಹಾಕಿದ್ದೀನಿ, ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್ ಅಂತ. ಇದು 3 ಹೆಡ್ ಕೆಳಗಡೆ ನಾವು ಕೆಲವು ಪಾಯಿಂಟ್ಸ್ಗಳನ್ನ, ಕಂಡೀಷನ್ಸ್ಗಳನ್ನು, ರೂಲ್ಸನ್ನು ಬೈ ಹಾರ್ಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಈಗ ಆರ್ಡಿನರಿ ರೆಸಿಡೆಂಟ್ ಅಂದರೆ ಯಾರು? ಆ್ಯನ್ ಇಂಡಿವಿಜುವಲ್ ಇಸ್ ಕಾಲ್ಡ್ ಆರ್ಡಿನರಿಲಿ ರೆಸಿಡೆಂಟ್ ಇನ್ ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್ ಇಫ್ ಹಿ ಸ್ಯಾಟಿಸ್ಫೈಸ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಆ್ಯಂಡ್ ಬೋತ್ ದಿ ಅಡಿಷನಲ್ ಕಂಡೀಷನ್ಸ್. ಹಿಂದಿನ ವರ್ಷದಲ್ಲಿ ಒಬ್ಬ ಇಂಡಿವಿಜುವಲನ್ನು ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಕರಿಬೇಕಾದ್ರೆ ಆತ ಬೇಸಿಕ್ ಕಂಡೀಷನಲ್ಲಿ ಯಾವುದಾದ್ರೂ ಒಂದನ್ನು ತೃಪ್ತಿಪಡಿಸಿರಬೇಕು ಮತ್ತು ಎಡಿಷನಲ್ ಕಂಡೀಷನ್ಸ್ 2 ತೃಪ್ತಿಪಡಿಸಿರಬೇಕು. ಈಗ ನಿಮಗೆ ಈ ಬೇಸಿಕ್ ಕಂಡೀಷನ್ ಮತ್ತು ಎಡಿಷನಲ್ ಕಂಡೀಷನ್ಸ್ ಅಂದರೆ ಏನು ಅಂತ ಪ್ರಶ್ನೆ ಬರುತ್ತೆ. ಇದನ್ನು ಈ 3 ಹೆಡ್ಡಲ್ಲಿ ಕಂಡೀಷನ್ಸ್ ಏನೇನು ಅಂತ ಹೇಳಿದ ಮೇಲೆ ಐ ವಿಲ್ ಎಕ್ಸ್ಪ್ಲೈನ್ ದಟ್. ಸೊ ಜಸ್ಟ್ ಗೋ ಥ್ರೂ ದ ಆರ್ಡಿನರಿ ರೆಸಿಡೆಂಟ್ ರೂಲ್ ಏನು ಅಂತ ಒಂದ್ಸರಿ ನೋಡ್ಕೊಳ್ಳಿ. ಸೊ ಬೇಸಿಕ್ ಕಂಡೀಷನ್ ಯಾವುದಾದ್ರೂ ಒಂದನ್ನು ಸ್ಯಾಟಿಸ್ಫೈ ಮಾಡಿರಬೇಕು. ಎಡಿಷನಲ್ ಕಂಡೀಷನ್ಸ್ ಮಾತ್ರ 2 ಅವನು ಸ್ಯಾಟಿಸ್ಫೈ ಮಾಡಿದರೆ ವಿ ಕಾಲ್ ಹಿಮ್ ಆಸ್ ಆರ್ಡಿನರಿಲಿ ರೆಸಿಡೆಂಟ್. ದೆನ್ ಲೆಟ್ ಅಸ್ ಸಿ ಹೂ ಇಸ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್. NOR ಯಾರು? ಇಫ್ ಆನ್ ಇಂಡಿವಿಜುವಲ್ ಸ್ಯಾಟಿಸ್ಫೈಸ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಬಟ್ ಡಸ್ ನಾಟ್ ಸ್ಯಾಟಿಸ್ಫೈ ಬೋತ್ ದಿ ಅಡಿಷನಲ್ ಕಂಡೀಷನ್ಸ್. ಸೊ ಫಸ್ಟ್ ಒನ್ಗೂ ಇದಕ್ಕೆ ಏನು ಡಿಫ್ರೆನ್ಸ್ ಕಾಣ್ತಾ ಇದೆ? ಬೇಸಿಕ್ ಕಂಡೀಷನ್ಸ್ ಇಲ್ಲೂ ಯಾವುದಾದ್ರೂ ಒಂದು ಅವನು ಸ್ಯಾಟಿಸ್ಫೈ ಮಾಡಿರಬೇಕು, ಆದರೆ ಎಡಿಷನಲ್ ಕಂಡೀಷನ್ಸ್ 2 ಅವನು ಸ್ಯಾಟಿಸ್ಫೈ ಮಾಡಿರೋದಿಲ್ಲ. ಓಕೆ, ಸೊ ಎಡಿಷನಲ್ ಕಂಡೀಷನ್ಸ್ 2 ಸ್ಯಾಟಿಸ್ಫೈ ಆಗಿರಬೇಕು. ಯಾವುದಾದ್ರೂ ಒಂದು ಸ್ಯಾಟಿಸ್ಫೈ ಆದ್ರೂ ಇಟ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ಅಂತಲೇ ಅರ್ಥ. ಓಕೆ, ನಾನ್ ರೆಸಿಡೆಂಟ್ ಅಂದರೆ ಏನು? If an individual does not satisfy any one of the basic condition, he is non-resident. ಸೊ ಇಲ್ಲಿ ಯಾವುದೇ ಬೇಸಿಕ್ ಕಂಡೀಷನನ್ನು ಅವನು ಸ್ಯಾಟಿಸ್ಫೈ ಮಾಡಿರೋದಿಲ್ಲ. ಸೊ ನಾವು ಇನ್ನೂ ಎಡಿಷನಲ್ ಕಂಡೀಷನ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಹಿ ಹ್ಯಾಸ್ ನಾಟ್ ಸ್ಯಾಟಿಸ್ಫೈಡ್ ಎನಿ ಆಫ್ ದಿ ಬೇಸಿಕ್ ಕಂಡೀಷನ್. ಸೊ ಇದು 3 ನೀವು ಕಂಪೇರ್ ಮಾಡಿಕೊಂಡ್ರೆ ಇಟ್ ಈಸ್ ಈಸಿ ಫಾರ್ ಯು ಟು ಲರ್ನ್. ಜಸ್ಟ್ ಸಿ, ಆರ್ಡಿನರಿ ರೆಸಿಡೆಂಟ್ ಅಂದರೆ ಸ್ಯಾಟಿಸ್ಫೈಸ್ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಆ್ಯಂಡ್ ಬೋತ್ ದಿ ಅಡಿಷನಲ್ ಕಂಡೀಷನ್ಸ್ 2 ಇರಬೇಕು. ನಾಟ್ ಆರ್ಡಿನರಿ ಅಂದರೆ he satisfies any one of the basic condition but does not satisfy both the additional condition. ನಾನ್ ರೆಸಿಡೆಂಟ್ ಅಂದರೆ he does not satisfy any of the basic condition. ಸೊ ಫಸ್ಟ್ ಇದನ್ನು ಬೈ ಹಾರ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬೇಸಿಕ್ ಕಂಡೀಷನ್ಸ್ ಅಂದರೆ ಏನು, ಅಡಿಷನಲ್ ಕಂಡೀಷನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್. So we were talking about basic conditions. Let us see what are the basic conditions. ಸೊ ಬೇಸಿಕ್ ಕಂಡೀಷನಲ್ಲಿ ನಾನು ಈಗ ತಾನೇ ಹೇಳಿದೆ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ಸ್ ಅಂತ ಹೇಳ್ತಾ ಇದ್ವಿ. ಸೊ ಅದರ ಅರ್ಥ ಅಲ್ಲಿ 2 ಇದೆ, ಕರೆಕ್ಟಾ? ಸ್ಕ್ರೀನಲ್ಲಿ ಕಾಣ್ತಾ ಇದೆ 2 ಇದೆ. 2ರಲ್ಲಿ ಹಿ ಶುಡ್ ಸ್ಯಾಟಿಸ್ಫೈ ಎನಿ ಒನ್ ಅಂತ, ಅಲ್ಲಿ 6 ಅಂತಿದೆ ನೋಡಿ ಮಧ್ಯದಲ್ಲಿ. ಸೊ 2 ಬೇಸಿಕ್ ಕಂಡೀಷನ್ಸ್ ಯಾವುದು ಅಂತ ನೋಡೋಣ. ಫಸ್ಟ್ ಒನ್, ಹಿ ಈಸ್ ಇನ್ ಇಂಡಿಯಾ ಫಾರ್ ಅ ಪೀರಿಯಡ್ ಆಫ್ 182 ಡೇಸ್ ಆರ್ ಮೋರ್ ಇನ್ ದ ಪ್ರೀವಿಯಸ್ ಇಯರ್. ಹಿಂದಿನ ವರ್ಷದಲ್ಲಿ ಆತ ಭಾರತದಲ್ಲಿ 182 ಡೇಸ್ ಅಥವಾ ಅದಕ್ಕಿಂತ ಹೆಚ್ಚು ಸ್ಟೇ ಮಾಡಿರಬೇಕು, ವಾಸಿಸಿರಬೇಕು, ಸರಿನಾ? ಅಥವಾ he was in India for at least 60 days in the previous year and for 365 days during the 4 years preceding the previous year. ಸೊ ಇಲ್ಲಿ ಸೆಕೆಂಡ್ ಬೇಸಿಕ್ ಕಂಡೀಷನಲ್ಲಿ 2 ಇದೆ, 2 ಪಾಯಿಂಟ್ ಇದೆ. ಹಿಂದಿನ ವರ್ಷದಲ್ಲಿ 60 ಡೇಸ್ ಅವನು ಇಂಡಿಯಾದಲ್ಲಿ ಇರಬೇಕು ಮತ್ತು ಹಿಂದಿನ ವರ್ಷದ ಹಿಂದಿನ 4 ವರ್ಷಗಳಲ್ಲಿ ಟೋಟಲ್ 365 ದಿನ ಅವನು ಭಾರತದಲ್ಲಿ ಇದ್ದಿರಬೇಕು. ಹಿಂದಿನ ವರ್ಷ 2019-20, ಅದರ ಹಿಂದಿನ 4 ವರ್ಷ ಅಂದರೆ ಅದರ ಹಿಂದೆ ಹೋಗಬೇಕು ನಾವು. ಯಾವುದು 2018-19, 2017-18 ಈ ಥರ ಹಿಂದೆ 4 ವರ್ಷಗಳಲ್ಲಿ ಟೋಟಲ್ 365 ಡೇಸ್ ಅವನು ಇರಬೇಕು.
ಸೊ ಇದು ಸೆಕೆಂಡಲ್ಲಿ 2 ಪಾಯಿಂಟು ಇರಬೇಕು. ಸೊ ಅವ್ನು ಬೇಸಿಕ್ ಕಂಡೀಷನ್ ಎನಿ ಒನ್ ಹಿ ಶುಡ್ ಸ್ಯಾಟಿಸ್ಫೈ ಅಂತ ಅಲ್ಲಿ ಆರ್ಡಿನರಿ ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ಗೆ ಹೇಳಿದ್ವಿ ಅಲ್ಲ. ಸೊ ಇದೆರಡು ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ನಲ್ಲಿ ಹಿ ಶುಡ್ ಸ್ಯಾಟಿಸ್ಫೈ ಎನಿ ಒನ್ ಆಫ್ ದಿ ಬೇಸಿಕ್ ಕಂಡೀಷನ್. ಇನ್ನೊಂದ್ಸರಿ ನೋಡಿ, he is in India for a period of 182 days or more in the previous year, or he was in India for at least 60 days in the previous year and for 365 days during the 4 years preceding the previous year. ಪ್ರೀವಿಯಸ್ ಇಯರ್ನ ಹಿಂದಿನ 4 ವರ್ಷಗಳಲ್ಲಿ 365 ದಿನ ಇರಬೇಕು. ಈ ಬೇಸಿಕ್ ಕಂಡೀಷನ್ಗೆ ಒಂದು ಎಕ್ಸೆಪ್ಷನ್ ಇದೆ, ವಿನಾಯಿತಿ ಇದೆ. ಯಾವಾಗ ಆ ವಿನಾಯಿತಿ ಏನು ಅಂತ ನೋಡೋಣ. ಅಲ್ಲಿ 60 ಡೇಸ್ ಅವನು ಇರಬೇಕು ಅಂತ ಹೇಳಿದ್ವಿ ಅಲ್ವಾ, ಇಲ್ಲಿ ನೋಡಿ 60 ಡೇಸ್ ಇನ್ ಪ್ರೀವಿಯಸ್ ಇಯರ್ ಅಂತ ಸೆಕೆಂಡ್ ಬೇಸಿಕ್ ಕಂಡೀಷನ್. ಅದಕ್ಕೆ ಒಂದು ವಿನಾಯಿತಿ ಇದೆ. ಆ 60 ಡೇಸ್ ಬದಲು ಇಟ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ 182 ಡೇಸ್. ಅಂದರೆ ಇನ್ಸ್ಟೆಡ್ ಆಫ್ 60 ಡೇಸ್ 182 ಡೇಸ್ ಇನ್ ದ ಪ್ರೀವಿಯಸ್ ಇಯರ್ ಈಸ್ ಕ್ಯಾಲ್ಕುಲೇಟೆಡ್ ಅಂಡರ್ ದ ಬೇಸಿಕ್ ಕಂಡೀಷನ್. ಸೊ ಸ್ಟೇ ಇನ್ ಇಂಡಿಯಾ ಇನ್ಸ್ಟೆಡ್ ಆಫ್ 60 ಡೇಸ್ ಇನ್ ದ ಪ್ರೀವಿಯಸ್ ಇಯರ್ 182 ಡೇಸ್ ತಗೋತೀವಿ. ಸೊ ಯಾವಾಗ ಫಸ್ಟ್ ಒನ್, Indian citizen who leave the country in the previous year as a member of a crew of an Indian ship or went outside India for employment. ಇಂಡಿಯನ್ ಶಿಪ್ನ ಎಂಪ್ಲಾಯಿ ಆಗಿ ಅಥವಾ ಭಾರತದಿಂದ ಹೊರಗೆ ಅವನು ಯಾವುದಾದ್ರೂ ಜಾಬಿಗೆ ಹೋಗಿದ್ದರೆ ಆ ಸಂದರ್ಭದಲ್ಲಿ ನಾವು 60 ದಿನ ಇಂಡಿಯಾದಲ್ಲಿ ಇದ್ದರೆ ಅಲ್ಲ, 182 ಡೇಸ್ ಹಿಂದಿನ ವರ್ಷ ಇಂಡಿಯಾದಲ್ಲಿ ಇದ್ದರೆ ಅವನನ್ನು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಅಂತ ತಗೊಳ್ತೀವಿ. ಸೆಕೆಂಡ್ ರೂಲು ಎಕ್ಸೆಪ್ಷನ್ ಏನು ಹೇಳುತ್ತೆ, ಇಂಡಿಯನ್ ಸಿಟಿಸನ್ ಆರ್ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್, ಭಾರತದಲ್ಲಿ ಮೂಲ ನಿವಾಸಿ ಅಂತ. ಸೊ ಯಾವಾಗ ಎ ಪರ್ಸನ್ ಹೂಸ್ ಪೇರೆಂಟ್ಸ್ ಆರ್ ಗ್ರ್ಯಾಂಡ್ ಪೇರೆಂಟ್ಸ್ ವರ್ ಬಾರ್ನ್ ಇನ್ ಅನ್ಡಿವೈಡೆಡ್ ಇಂಡಿಯಾ, ಸ್ವತಂತ್ರ ಪೂರ್ವಕ್ಕೆ ಒಬ್ಬ ವ್ಯಕ್ತಿಯ ಪೋಷಕರು ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಅಜ್ಜ ಅಜ್ಜಿ ಇವರು ಭಾರತದವರಾಗಿದ್ದರೆ ಅಂಥ ಸಂದರ್ಭದಲ್ಲಿ ಆತ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಪರ್ಪಸ್ಸಿಗೆ ಅಥವಾ ವೊಕೇಶನ್ ಟೂರ್ ಥರ ಇಂಡಿಯಾಕ್ಕೆ ವಿಸಿಟ್ ಮಾಡೋಕ್ಕೆ ಅಂತ ಬಂದರೆ ಆವಾಗ ಇನ್ಸ್ಟೆಡ್ ಆಫ್ 60 ಡೇಸ್ stay in India for 182 days will be taken for the basic condition. ಸೊ ಇದು ಎಕ್ಸೆಪ್ಷನ್. ಇದು 182 ಡೇಸ್ನ ನಾವು ಪ್ರೀವಿಯಸ್ ಇಯರ್ ಸ್ಟೇ ತೊಗೊಳ್ತೀವಿ ಯಾವಾಗ ಅವನು ಯಾವುದಾದ್ರೂ ಜಾಬಿಗೆ ಅಥವಾ ಇಂಡಿಯನ್ ಶಿಪ್ನ ಕ್ರ್ಯೂ ಮೆಂಬರ್ ಆಗಿ ಭಾರತದಿಂದ ಹೊರಗೆ ಹೋಗಿದ್ದರೆ ಮತ್ತು ಅವನು ಮೂಲವಾಗಿ ಭಾರತದವನ ಪೇರೆಂಟ್ಸ್ ಗ್ರ್ಯಾಂಡ್ ಪೇರೆಂಟ್ಸ್ ಭಾರತದವರು ಅನ್ಡಿವೈಡೆಡ್ ಇಂಡಿಯಾ ಅಂದರೆ ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡಲ್ಲಿ ಇಂಡಿಯಾದವರಾಗಿದ್ದರೆ ಅಂಥ ವ್ಯಕ್ತಿ ಭಾರತಕ್ಕೆ ವಿಸಿಟಿಗೆ ಅಂತ ಬಂದಾಗ ನಾವು ಇನ್ಸ್ಟೆಡ್ ಆಫ್ 60 ಡೇಸ್ 182 ಡೇಸ್ ಸ್ಟೇ ಇನ್ ದ ಪ್ರೀವಿಯಸ್ ಇಯರನ್ನು ಬೇಸಿಕ್ ಕಂಡೀಷನಲ್ಲಿ ತಗೋತೀವಿ. ಯಾವ ಬೇಸಿಕ್ ಕಂಡೀಷನ್? ಇಲ್ಲಿ ಸೆಕೆಂಡ್ ಒನ್ ಕಾಣ್ತಾ ಇದೆಲ್ಲ, ಇನ್ ಇಂಡಿಯಾ ಫಾರ್ ಅಟ್ಲೀಸ್ಟ್ 60 ಡೇಸ್ ಇನ್ ಪ್ರೀವಿಯಸ್ ಇಯರ್ ಅದು. ಸೊ ಒಂದ್ಸರಿ ಇನ್ನೊಂದ್ಸರಿ ನೀವು ವಿಡಿಯೋ ನೋಡ್ಕೊಳ್ಳಿ ಮತ್ತು ಸ್ಟಡಿ ಮೆಟೀರಿಯಲ್ ಏನು ಕೊಟ್ಟಿದ್ದೀನಿ ಅದನ್ನು ಒಂದ್ಸರಿ ನೋಡ್ಕೊಳ್ಳಿ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಸೊ ಬೇಸಿಕ್ ಕಂಡೀಷನ್ ಬಗ್ಗೆ ಗೊತ್ತಾಯಿತು. ಎಡಿಷ್ನಲ್ ಕಂಡೀಷನ್ಸ್ ಎಲ್ಲಿ ಬಂದಿತ್ತು? ಇಲ್ಲಿ ನೋಡಿ, ಇಲ್ಲಿತ್ತಲ್ವಾ, ಎನಿ ಒನ್ ಆಫ್ ದಿ ಬೇಸಿಕ್ ಕಂಡೀಷನ್ ಆದಮೇಲೆ ಬೋತ್ ದಿ ಎಡಿಷ್ನಲ್ ಕಂಡೀಷನ್. ಈಗ ಸೆಕೆಂಡ್ ಕಾಲಮಲ್ಲೂ ಬೋತ್ ದಿ ಎಡಿಷ್ನಲ್ ಕಂಡೀಷನ್ಸ್ ಅಂತ ಇತ್ತಲ್ಲ. ಈ ಬೋತ್ ದಿ ಎಡಿಷ್ನಲ್ ಕಂಡೀಷನ್ಸ್. ಆ ಎಡಿಷ್ನಲ್ ಕಂಡೀಷನ್ಸ್ ಅಂದರೆ ಏನು ಅಂತ, ಬೋತ್ ಅಂದರೆ 2 ಇದೆ. ಸೊ 2 ಒಟ್ಟಾಗಿ ಬರುತ್ತೆ ಅಂತ ಆಯಿತು. ಸೊ ಇಲ್ಲಿ ಮಧ್ಯದಲ್ಲಿ ಐಂಡ್ ಕಾಣ್ತಾ ಇದೆ, 6 ಅಲ್ಲ. ಸೊ 2 ಎಡಿಷ್ನಲ್ ಕಂಡೀಷನ್ಸ್ ಇದೆ. ಯಾವುದು ಅಂತ ನೋಡೋಣ. ಹಿ ವಾಸ್ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 2 out of 10 years ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್. ಸೊ ಪ್ರೀವಿಯಸ್ ಇಯರಿನ ಹಿಂದಿನ 10 ವರ್ಷಗಳಲ್ಲಿ ಆತ 2 ವರ್ಷನಾದರೂ ಭಾರತದಲ್ಲಿ ವಾಸಿಸಿರಬೇಕು. ಹಿ ವಾಸ್ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 2 years out of 10 years ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್. ಆ್ಯಂಡ್ ಮತ್ತು ಹಿ ವಾಸ್ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 730 days in 7 previous years ಪ್ರಿಸೀಡಿಂಗ್ ಟು ದ ರಿಲೆವೆಂಟ್ ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರ್ನ ಹಿಂದಿನ 7 ವರ್ಷಗಳಲ್ಲಿ ಟೋಟಲ್ ಅವನು 730 ಡೇಸ್ ಇಂಡಿಯಾದಲ್ಲಿ ಇದ್ದಿರಬೇಕು. ಸೊ ಇದೆರಡು ಎಡಿಷ್ನಲ್ ಕಂಡೀಷನ್ಸನ್ನು ಅವನು ಸ್ಯಾಟಿಸ್ಫೈ ಮಾಡಿರಬೇಕು. ಹಿ ವಾಸ್ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 2 out of 10 years ಪ್ರಿಸೀಡಿಂಗ್ ದ ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರ್ನ ಹಿಂದಿನ 10 ವರ್ಷಗಳಲ್ಲಿ 2 ವರ್ಷ ಭಾರತದಲ್ಲಿ ಇರಬೇಕು. ಮತ್ತು ಪ್ರೀವಿಯಸ್ ಇಯರಿನ ಹಿಂದಿನ 7 ವರ್ಷಗಳಲ್ಲಿ ಮಿನಿಮಮ್ 730 ಡೇಸ್ ಅವನು ಭಾರತದಲ್ಲಿ ವಾಸಿಸಿರಬೇಕು. ಇದೆರಡೂ ಸ್ಯಾಟಿಸ್ಫೈ ಆದರೆ ಎಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ ಅಂತ ಅರ್ಥ. ಇಫ್ he satisfies any one of the basic condition and both the additional condition, he becomes ordinary resident. Not ordinary resident,
if he satisfies any one of the basic condition but does not satisfy both the additional condition, ಎರಡೂ additional condition ಅವ್ನು satisfy ಮಾಡಿಲ್ಲ ಅಂತ ಆದರೆ he becomes not ordinary resident. ಎರಡೂ satisfy ಮಾಡಿದಾನೆ ಅಂತ ಮಾಡಿದ್ರ ಜೊತೆಗೆ any one of the basic condition satisfy ಮಾಡಿದರೆ he becomes ordinary resident. Right? ಸೊ ಕೆಲವು ಅಡಿಷ್ನಲ್ ಪಾಯಿಂಟ್ಸ್ ಅಂದರೆ ಜಸ್ಟ್ ನಿಮಗೆ ಎಕ್ಸ್ಪ್ಲನೇಷನ್ಗೆ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಆ್ಯನ್ ಇಂಡಿಯನ್ ಸಿಟಿಸನ್ ಮೇ ಬಿ ನಾನ್ ರೆಸಿಡೆಂಟ್ ವೈಲ್ ಅ ಫಾರಿನರ್ ಮೇ ಬಿ ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ಒಬ್ಬ ವ್ಯಕ್ತಿನ ನಾನ್ ರೆಸಿಡೆಂಟ್ ಆಗಿರಬಹುದು ಪ್ರೀವಿಯಸ್ ಇಯರಲ್ಲಿ, ಅಥವಾ ಒಬ್ಬ ಫಾರಿನರ್ ಬೇಕಾದರೂ ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ಬೋದು. ಯಾಕೆ ಹೇಳಿ? ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಹಿಸ್ ಸ್ಟೇ ಇನ್ ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್. ಅವ್ನು ಹೇಗೆ ಇದು ಸ್ಟೇ ಮಾಡಿದ್ದಾನೆ, ಎಷ್ಟು ದಿನ ಸ್ಟೇ ಮಾಡಿದ್ದಾನೆ ಅನ್ನೋದ್ರ ಮೇಲೆ ಒಬ್ಬ ಫಾರಿನರ್ ರೆಸಿಡೆಂಟ್ ಆಗ್ಬೋದು, ಒಬ್ಬ ಇಂಡಿಯನ್ ಸಿಟಿಸನ್ ನಾನ್ ರೆಸಿಡೆಂಟ್ ಕೂಡ ಆಗಿರ್ಬೋದು. ಅಂದರೆ ನೀವು ಭಾರತದವರೇ ಆದರೆ ನೀವು ಬೇರೆ ಯಾವುದೋ ಪರ್ಪಸ್ಸಿಗೆ ಭಾರತದಿಂದ ಹೊರಗೆ ಇದ್ರಿ ಹಿಂದಿನ ವರ್ಷದಲ್ಲಿ, ಆಗ ಯು ಮೇ ಬಿಕಮ್ ನಾನ್ ರೆಸಿಡೆಂಟ್. ಯಾವಾಗ? ಇಫ್ ಯು ಹ್ಯಾವ್ ನಾಟ್ ಸ್ಟೇಡ್ ಫಾರ್ ಮಿನಿಮಮ್ 182 ಡೇಸ್ ಇನ್ ದ ಪ್ರೀವಿಯಸ್ ಇಯರ್. ರೂಲ್ಸ್ ಇದೆ ಅಲ್ವಾ, ಅದನ್ನು ನೋಡ್ಕೊಳ್ಳಿ. ಸೊ ಮೋರೆವರ್ ಎ ಪರ್ಸನ್ ಮೇ ಬಿ ರೆಸಿಡೆಂಟ್ ಇನ್ ಒನ್ ಪ್ರೀವಿಯಸ್ ಇಯರ್ ವೈಲ್ ಹಿ ಆರ್ ಶಿ ಮೇ ಬಿ ನಾನ್ ರೆಸಿಡೆಂಟ್ ಇನ್ ಎನದರ್ ಪ್ರೀವಿಯಸ್ ಇಯರ್. ಇದಾಗಲೇ ಹೇಳ್ಕೊಟ್ಟಿದ್ದೀನಿ ನಾನು. ಒಂದು ವರ್ಷ ನೀವು ರೆಸಿಡೆಂಟ್ ಅಂತ ಕರೆಸ್ಕೊಳ್ಬೋದು, ಇನ್ನೊಂದು ವರ್ಷ ನೀವು ನಾನ್ ರೆಸಿಡೆಂಟ್ ಆಗಿರ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಮೆನಿ ಡೇಸ್ ಯು ಹ್ಯಾವ್ ಸ್ಟೇಡ್ ಇನ್ ದ ಪ್ರೀವಿಯಸ್ ಇಯರ್ಸ್. ಬೇಸಿಕ್ ಕಂಡೀಷನ್ಸ್ ಮತ್ತು ಎಡಿಷ್ನಲ್ ಕಂಡೀಷನ್ಸನ್ನು ನೀವು ಹೇಗೆ ಸ್ಯಾಟಿಸ್ಫೈ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಅದೇ ರೂಲ್ ಏನಿದೆ ಅದನ್ನು ಒಂದು ಚಿಕ್ಕ ಚಾರ್ಟಲ್ಲಿ ಕೊಟ್ಟಿದ್ದೀನಿ ನಿಮಗೆ ಈಸಿ ಆಗಲಿ ಅಂತ. ಬೇಸಿಕ್ ಕಂಡೀಷನ್, ಎಡಿಷನಲ್ ಕಂಡೀಷನ್ಸ್, ಆಮೇಲೆ ಇಲ್ಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ನಾನು ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಮತ್ತು ನಾನ್ ರೆಸಿಡೆಂಟನ್ನು ಕೊಟ್ಟಿದ್ದೀರಿ. ಆರ್ಡಿನರಿ ರೆಸಿಡೆಂಟ್ ಅಂತ ಕರಿಬೇಕಾದ್ರೆ ಅಟ್ಲೀಸ್ಟ್ ಒನ್ ಬೇಸಿಕ್ ಕಂಡೀಷನ್ಸ್ ಈ ಶುಡ್ ಬಿ ಸ್ಯಾಟಿಸ್ಫೈಡ್ ಆ್ಯಂಡ್ ಬೋತ್ ದಿ ಅಡಿಷ್ನಲ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿರಬೇಕು. ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿಬೇಕಾದ್ರೆ ಎನಿ ಒನ್ ಆಫ್ ದ ಬೇಸಿಕ್ ಕಂಡೀಷನ್ ಶುಡ್ ಬಿ ಸ್ಯಾಟಿಸ್ಫೈಡ್. ಎಡಿಷ್ನಲ್ ಕಂಡೀಷನ್ಸ್ಗೆ ಬಂದಾಗ ಒಂದು ಸ್ಯಾಟಿಸ್ಫೈ ಆಗಿರ್ಬೋದು ಅಥವಾ ಯಾವುದೂ ಸ್ಯಾಟಿಸ್ಫೈ ಆಗದೇ ಇರಬಹುದು. ಅದು ಎರಡೂ ಸ್ಯಾಟಿಸ್ಫೈ ಆಗಬೇಕಾಗಿರೋದ್ರಿಂದ ಇವನ್ ಇಫ್ ಈ ಸ್ಯಾಟಿಸ್ಫೈಸ್ ಒನ್ ಎಡಿಷ್ನಲ್ ಕಂಡೀಷನ್, ಝೀರೋ ಅಂತಲೇ ಅರ್ಥ. ನಾನ್ ರೆಸಿಡೆಂಟ್ ಅಂತ ಯಾವಾಗ ಕರಿತೀವಿ? ವೆನ್ ಹಿ ಡಸ್ ನಾಟ್ ಸ್ಯಾಟಿಸ್ಫೈ ಎನಿ ಆಫ್ ದ ಬೇಸಿಕ್ ಕಂಡೀಷನ್. ಬೇಸಿಕ್ ಕಂಡೀಷನ್ನೇ ಸ್ಯಾಟಿಸ್ಫೈ ಮಾಡಿಲ್ಲ ಅಂದರೆ ನಾವು ಎಡಿಷ್ನಲ್ ಕಂಡೀಷನ್ ಇರಿಲೆವೆಂಟ್, ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೋಡೋದಕ್ಕೆ ಹೋಗೋದಿಲ್ಲ. ಸೊ ಇದು ನಿಮಗೆ ರೂಲನ್ನು ಈಸಿಯಾಗಿ ಕಲ್ತ್ಕೊಳ್ಳೋದಕ್ಕೆ ಈ ಚಾರ್ಟ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ರೀಕ್ಯಾಪ್ ಇಸ್ ನಥಿಂಗ್, ಏನು ಕಲ್ತಿದ್ದೀರಾ ಅಂತ ನೀವು ಮನನ ಮಾಡೋದು. ಸೊ ಇದರಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದರೆ ಏನು ಅಂತ ಥಿಯರಿ ಕಲ್ತ್ಕೋಬೇಕು, ಮತ್ತು ಬೇಸಿಕ್ ಕಂಡೀಷನ್ಸ್ ಯಾವುದು ಎರಡು, ಮತ್ತು ಎಡಿಷ್ನಲ್ ಕಂಡೀಷನ್ಸ್ ಯಾವುದು. ಸೊ ವಾಟ್ ಆರ್ ದ ಬೇಸಿಕ್ ಕಂಡೀಷನ್ಸ್ ಆ್ಯಂಡ್ ವಾಟ್ ಆರ್ ದಿ ಎಡಿಷ್ನಲ್ ಕಂಡೀಷನ್ಸ್ ಅಂತ ಯು ಹ್ಯಾವ್ ಟು ಲರ್ನ್ ಆ್ಯಂಡ್ ಯು ಶುಡ್ ರಿಮೆಂಬರ್ ದೋಸ್ ನಂಬರ್ಸ್ ಆಲ್ಸೋ. ಆ ನಂಬರ್ನು ಕೂಡ ನೀವು ಅರ್ಥ ಮಾಡ್ಕೊಂಡಿರಬೇಕು. So thank you. Hope you have understood. If you have any queries, you can drop in the comment box. Thank you.